ಶಾಸಕರಾದ ಎಚ್.ಎ. ಇಕ್ಬಾಲ್ ಹುಸೇನ್ ರವರು ರಾಮನಗರ ತಾಲೂಕು ಕಸಬಾ ಹೋಬಳಿ ಸುಗ್ಗನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿ ಸಾರ್ವಜನಿಕ ಕುಂದುಕೊರತೆ ಅಹವಾಲುಗಳನ್ನು ಸ್ವೀಕರಿಸಿದರು. ಕಾಂಗ್ರೆಸ್ ಪಕ್ಷದ ಎಲ್ಲ ಗೌರವಾನ್ವಿತ ಮುಖಂಡರುಗಳೇ, ಕಾರ್ಯಕರ್ತ ಬಂಧುಗಳೇ, ವೇದಿಕೆ ಮೇಲೆ ಇರ್ತಕ್ಕಂಥ ಮಾಜಿ ಶಾಸಕರು, ನಮ್ಮ ನಾಯಕರಾದಂಥ ಕೆ ರಾಜಣ್ಣವರವರೇ, ನಮ್ಮೆಲ್ಲರ ಹಿರೀಕರು, ಪಕ್ಷದ ಗೌರವಾನ್ವಿತ ಮುಖಂಡರು, ಮಾಜಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ದೊಡ್ಡೀರೇಗೌಡರೇ, ಬ್ಲಾಕ್ ಕಾಂಗ್ರೆಸ್ಸು ಮತ್ತು ಗ್ಯಾರಂಟಿ ಅಧ್ಯಕ್ಷರಾದಂಥ ರಾಜಣ್ಣರವರೇ, ತಾಲೂಕು ದಂಡಾಧಿಕಾರಿ ತಹಸೀಲ್ದಾರ್ ಅವರೇ, ಗೌರವಾನ್ವಿತ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಅರ್ಪಿತಾರವರೇ, ನಮ್ಮ ನಾಯಕರು KMFನ ಮಾಜಿ ಅಧ್ಯಕ್ಷರಾದಂಥ ನಾಗರಾಜಣ್ಣರವರೇ, ಈವೋರವರೇ, ಚಿಕ್ಕಸ್ವಾಮಿರವರೇ, ನಮ್ಮ ಉಮಾಶಂಕರು, ಅಂಜನಪ್ಪ, ವಾಸು, ನಮ್ಮ ರೇವಣ್ಣರವರು, ಹಿರೀಕರಾದಂಥ ರೇವಣ್ಣವರು, ಮಾಜಿ ನಮ್ಮ ಗೋವಿಂದು, ಇನ್ನುಳಿದ ಎಲ್ಲ ಈ ಕಡೆ ರವಿ, ನಮ್ಮ ವಸಂತ, ಇಲ್ಲೆಲ್ಲ ಕೆಳಗಡೆ ನಮ್ಮ ಇವರಿದ್ರಲ್ಲ, ನಮ್ಮ ಕಗ್ಗಲಣ್ಣ, ನಮ್ಮ ಶೇಖರು, ರಾಮು, ಇನ್ನೂ ಎಲ್ಲ ಅನೇಕ ಮುಖಂಡರೆಲ್ಲ ಇಲ್ಲಿದ್ದೀರಿ. ಕಾಶಪ್ಪ ಇದ್ದಾರೆ, ಎಲ್ಲ ಮಂಚಗೌಡ ಮಂಚಗೌಡ ಬನ್ರಿ, ಆಯಿತು ಕೂತ್ಕೊ. ಸಾಕಷ್ಟು ಜನ ಇವತ್ತೆಲ್ಲ ಮುಖಂಡರೆಲ್ಲ ಇದ್ದೀರಿ. ಒಂದು ಶುಭ ದಿನ ಇವತ್ತು. ಬೆಳಗಿಂದಲೂ ಕೂಡ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ನಾವು ಗುದ್ಲಿ ಪೂಜೆಯನ್ನು ಮಾಡಿ ಕಾಮಗಾರಿಗಳಿಗೆ ಚಾಲನೆ ಕೊಡುವಂಥ ಕೆಲಸಗಳನ್ನು ನಾನು ಮತ್ತು ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ಇವತ್ತು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆನೂ ಕೂಡ ಒಂದು 6-7 ತಿಂಗಳ ಹಿಂದೆ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ 5 ಕೋಟಿ ರೂಪಾಯಿ ರಸ್ತೆ ಚರಂಡಿ ಕೆಲಸಗಳಿಗೆ ಚಾಲನೆ ಕೊಟ್ಟು ಎಲ್ಲ ಕೆಲಸ ಎಲ್ಲ ಮುಗಿದೋಗಿದೆ. 5 ಕೋಟಿ ರೂಪಾಯಿ ಕಾವೇರಿ ನಿಗಮದಿಂದ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರು ನನಗೆ 40 ಕೋಟಿ ದುಡ್ಡು ಕೊಟ್ಟಿದ್ರು ಕಸಬಾ ಮತ್ತು ಕೈಲಾಂಚಕ್ಕೆ. ಬಿಡು ಚಿಕ್ಕಸ್ವಾಮಿ ಕೆಳಗಡೆ ಹೇಳಿ, ಸುಮ್ಮನೆ ಕೂತ್ಕೊಬೇಡ. ನನಗೆ DK ಶಿವಕುಮಾರ್ ಅವರು ಕಸಬಾ ಕೈಲಾಂಚದಲ್ಲಿ ಸುಮಾರು ಒಂದು 25-30 ವರ್ಷಗಳಿಂದ ಏನೆಲ್ಲ ಕೆಲಸ ಆಗಿಲ್ಲ, ರಸ್ತೆ ಚರಂಡಿ ಅಭಿವೃದ್ಧಿ ಕೆಲಸಗಳು ಆಗಬೇಕಂಥೇಳಿ ನನಗೆ ಒಂದು 45 ಕೋಟಿ ರೂಪಾಯಿ ದುಡ್ಡನ್ನು ನನ್ನ ಅನುದಾನವನ್ನು ಬಿಡುಗಡೆ ಮಾಡಿದರು. ನಾನು 5 ಕೋಟಿ ರೂಪಾಯಿ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗಾಗಲೇ ರಸ್ತೆ ಚರಂಡಿ ರೋಡ್ ಕೆಲಸಗಳನ್ನು ನಾವು ಮಾಡಿದ್ದೀವಿ. ನಿಮ್ಮ ಕೈಲೇ ಗುದ್ಲಿ ಪೂಜೆ ಮಾಡಿಸಿದ್ದೀವಿ, ನೀವೇ ಎಲ್ಲ ಕೂಡ ಮಾಡಿದ್ದೀರಿ. ಇವತ್ತು 2 ಕೋಟಿ ರೂಪಾಯಿ, ಒಂದು ಮಾನ್ಯ ಮುಖ್ಯಮಂತ್ರಿಗಳು ನನಗೆ 20 ಕೋಟಿ ದುಡ್ಡು ಕೊಟ್ಟಿದ್ರು ವಿಶೇಷ ಅನುದಾನ ಅಂಥೇಳಿ. ನನಗೆ 20 ಪಂಚಾಯತಿ ಇದೆ, ಎಲ್ಲ ಪಂಚಾಯತಿಗೂ 1 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ವಿ. ಇವತ್ತು ನಮ್ಮ ಹತ್ರ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಬಾಡಿ ಇಲ್ಲ, ಇವತ್ತು ಸದಸ್ಯರಿಲ್ಲ. ಆ ಗ್ರ್ಯಾಂಟು, ಜಿಲ್ಲಾ ಪಂಚಾಯತಿ ಗ್ರ್ಯಾಂಟು, ತಾಲೂಕ್ ಪಂಚಾಯತಿ ಗ್ರ್ಯಾಂಟು, ಒಂದಷ್ಟು ನನ್ನ ಗ್ರ್ಯಾಂಟು, ಮತ್ತು ವಿಶೇಷ ಅನುದಾನ ಮುಖ್ಯಮಂತ್ರಿ ಕೊಟ್ಟಂಥ 1 ಕೋಟಿ ರೂಪಾಯಿ ಎಲ್ಲ ಸೇರಿಸಿ ಇವತ್ತು ಕೂಟ 2 ಕೋಟಿ ರೂಪಾಯಿ. ಆವತ್ತು 5 ಕೋಟಿ ಮಾಡಿ 5.5 ಕೋಟಿ ಮಾಡಿದ್ದು, ಇವತ್ತು 2 ಕೋಟಿ ಪೂಜೆ ಮಾಡ್ತಾ ಇದ್ದೀವಿ. ಇನ್ನೊಂದು ವಾರದಲ್ಲಿ ನಾವು ನಿಮ್ಮ ಒಂದು ಬ್ರಿಡ್ಜ್ ಒಂದು ಮಾಡಬೇಕಾಯ್ತು. 10 ಕೋಟಿಗೆ ಈಗಾಗಲೇ ಅನುದಾನ ಬಿಡುಗಡೆ ಮಾಡಿ ಟೆಂಡರು ಆಯಿತು, ವರ್ಕ್ ಆರ್ಡ್ರ್. ಇವತ್ತು ನಮ್ಮ ಸುಗ್ನಹಳ್ಳಿ ಪಂಚಾಯತಿಗೆ ಒಂದು ಬ್ರಿಡ್ಜ್ ಮಾಡಬೇಕು, ಬ್ರಿಡ್ಜ್ ಉಳ್ಳೋಗಿದೆ ನಮ್ಮ ಹತ್ರ. ಅದಕ್ಕೆ ಭಾಳಷ್ಟು ಹೋರಾಟ ಮಾಡಿ ಆ 10 ಕೋಟಿ ರೂಪಾಯಿನ ಬ್ರಿಡ್ಜ್ ಕೂಡ ಇವತ್ತು ಮಾಡಿದ್ದೀವಿ. ನಿಮ್ಮ ಪಂಚಾಯತಿಗೆ ಇಡೀ ಕ್ಷೇತ್ರಕ್ಕೆ 3,000 ಮನೆ ತಂದಿದ್ದೀವಿ. 3,000 ಮನೆಯಲ್ಲಿ ನಿಮ್ಮ ಪಂಚಾಯತಿ ನಿಮ್ಮ ಪಾಲು 147 ಮನೆ ಕೊಟ್ಟಿದ್ದಾರೆ. ಅದರಲ್ಲಿ ಈಗಾಗಲೇ ನೀವು 92 ಮನೆನ 95 ಮನೆನ ನೀವೆಲ್ಲರೂ ಕೂಡ ಇವಾಗಲೇ ನೀವೆಲ್ಲ ತಗೊಂಡಿದ್ದೀರಿ. ಇನ್ನೂ ನಿಮ್ಮ ಹತ್ರ ಸುಮಾರು 45 ಮನೆ 48 ಮನೆ ನಿಮ್ಮ ಹತ್ರ ಇನ್ನೂ ಬಾಕಿ ಇದೆ, ಕಟ್ಟೋರಿಲ್ಲ. ನಿಮ್ಮನ್ನು ಮನವಿ ಮಾಡಿಕೊಡ್ತೀನಿ. BJP ಸರ್ಕಾರ ಇದ್ದಾಗ 1 ಮನೆ ಕೊಟ್ಟಿರಲಿಲ್ಲ. ಆದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ, ನೀವು ಕೊಟ್ಟಂಥ ಶಕ್ತಿಯಿಂದ ಇವತ್ತು ನಾನು ಶಾಸಕನಾದ ಮೇಲೆ ಕೇವಲ 3-6 ತಿಂಗಳಲ್ಲಿ ನಿಮ್ಮೆಲ್ಲರೂ ಕೂಡ 3,000 ಮನೆ ತಂದಿದ್ದೀವಿ. ಎಲ್ರಿಗೂ ಕೂಡ ನಾವೆಲ್ಲರೂ ಕೂಡ ನಿಮಗೆ 3,000 ಮನೆಯನ್ನು ಸಮವಾಗಿ ಎಲ್ಲ ಪಂಚಾಯತಿಗೂ ಹಂಚಿದ್ದೀವಿ. ಇವತ್ತು ನೀವು ಮನವಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಆದಷ್ಟು ಬೇಗ ನೀವೆಲ್ಲರೂ ಕೂಡ ಮನೆಗಳನ್ನು ಮಾಡ್ಕೊಳ್ಳಿ. ದಯವಿಟ್ಟು ಪಾಯ ಹಾಕಿ
ಸೊ ಇನ್ನು ನಿಮಗೆಲ್ಲರೂ ಕೂಡ ಸ್ಕೂಲು ಒಂದು ಆಸೆ ನಮಗೆ. ಸುಗ್ನಳ್ಳಿ ಇಷ್ಟೊಂದು ದೊಡ್ಡ ಪಂಚಾಯಿತಿ, ಈ ಕಸ್ಬಾ ಭಾಗದಲ್ಲಿ ಸುಗ್ನಳ್ಳಿ ಅಷ್ಟು ದೊಡ್ಡ ಪಂಚಾಯಿತಿ ಯಾವುದೂ ಇಲ್ಲ. ಜನಸಂಖ್ಯೆಲೂ ನೀವು ಹೆಚ್ಚಿಗೆ ಇದ್ದೀರಿ, ಪಂಚಾಯಿತಿ ಮಟ್ಟದಲ್ಲೂ ನೀವೆಲ್ಲರೂ ಕೂಡ ದೊಡ್ಡ ಪಂಚಾಯಿತಿ ಮಾಡ್ಕೊಂಡಿದ್ದೀರಿ. ಆದರೆ ನಿಮ್ಮಲ್ಲಿ ಒಂದು ಸ್ಕೂಲ್ ನೋಡಿ, ಸುಮಾರು 40-50 ವರ್ಷದಿಂದ ಈ ಶಾಲೆಯಲ್ಲಿ ಓದ್ತಾ ಇದ್ದೀರಿ. ನಿಮಗೆ ಒಂದು ಹೈಟೆಕ್ ಶಾಲೆ ನಾವು ಮಾಡಬೇಕಂತ ಆಸೆ. ಈಗಾಗಲೇ ನಾವು ಪಾದರಳ್ಳಿಲಿ ಹೈಟೆಕ್ ಶಾಲೆ ಮಾಡ್ತಾ ಇದ್ದೀವಿ, ಅವೇರಳ್ಳಿಲಿ ಒಂದು ಹೈಟೆಕ್ ಶಾಲೆ ಮಾಡ್ತಾ ಇದ್ದೀವಿ, ಬನ್ನಿಕುಪ್ಪೆಲಿ ಒಂದು ಹೈಟೆಕ್ ಶಾಲೆ ಮಾಡ್ತಾ ಇದ್ದೀವಿ. ಅಂದರೆ ಹೈಟೆಕ್ ಶಾಲೆ ಅಂತ ಹೇಳಿದ್ರೆ ಇಡೀ ಪಂಚಾಯಿತಿ ಎಲ್ಲ ಶಾಲೆಗಳನ್ನು ಮುಚ್ಚಿ ಒಂದೇ ಶಾಲೆನಲ್ಲಿ ನಾವೆಲ್ಲರೂ ಕೂಡ ವಿದ್ಯಾಭ್ಯಾಸ ಮಾಡಬೇಕು. ಇಡೀ ಪಂಚಾಯಿತಿ ಯಾರೋ ಒಬ್ಬ ಮೇಷ್ಟ್ರು, ಎಲ್ಲೋ 4 ಜನ ಹುಡುಗರು ಇರ್ತಾರೆ, ಒಬ್ಬ ಮೇಷ್ಟ್ರು ಇರ್ತಾರೆ, ಪಾಠನ ಮಾಡಲ್ಲ. ಎಲ್ಲೋ ಒಂದು 10 ಜನ ಹುಡುಗರು ಇರ್ತಾರೆ, 2 ಮೇಷ್ಟ್ರು ಇರ್ತಾರೆ, 2 ವೇಸ್ಟು. ಆ ಮಕ್ಳಿಗಿರುವಷ್ಟು ಬುದ್ಧಿ ಆ ಮೇಷ್ಟ್ರಿಗಿರಲ್ತು, ಅವರು ಓದಿಸಲ್ರು. ಸೊ ಎಲ್ಲ ಮಕ್ಕಳು ಒಂದೇ ಯೂನಿಫಾರಮ್ಮು, ಒಳ್ಳೆ ವಿದ್ಯಾಭ್ಯಾಸ, ಕಾನ್ವೆಂಟ್ಗಿಂತ ನೀವು ಬೆಂಗಳೂರಲ್ಲಿ ಏನು ವಿದ್ಯಾಭ್ಯಾಸ ಪಡಿತಾ ಇದ್ದೀರಿ ಅಂಥ ಒಳ್ಳೆ ವ್ಯಾಸಂಗ, ಉತ್ತಮವಾದಂಥ ವಿದ್ಯಾಭ್ಯಾಸ ಮಕ್ಕಳು ಕೊಡಬೇಕು. ಆ ಮಕ್ಕಳು ಸಿಟಿಗೆ ನಾವೆಲ್ಲರೂ ಕೂಡ ಕಾಂಪಿಟೇಷನ್ ಮಾಡಬೇಕು, ಅಂಥ ವಿದ್ಯಾಭ್ಯಾಸ ಕೊಡಬೇಕಂಥೇಳಿ ಒಂದೊಂದು ಶಾಲೆ 15 ಕೋಟಿ ರೂಪಾಯಿನಲ್ಲಿ ಕಟ್ತಾ ಇರೋದು ನಾವು. ಸಣ್ಣ ಪಣ 1 ರೂಮ್ 2 ರೂಮ್ ಅಲ್ಲ, ಒಂದು ಶಾಲೆಗೆ 15 ಕೋಟಿ ರೂಪಾಯಿ. ನಮಗೆ ಪ್ರೆಸ್ಟೇಜ್ನವ್ರು 2 ಶಾಲೆ ಕಟ್ಕೊಡ್ತಾ ಇದ್ದಾರೆ, ನಮಗೆ ವಿಪ್ರೋದವರು 2 ಶಾಲೆ ಕೊಟ್ಕೊಡ್ತಾ ಇದ್ದಾರೆ, ಟೊಯೋಟಾದವರು 2 ಶಾಲೆ ಕೊಟ್ಕೊಡ್ತಾ ಇದ್ದಾರೆ, ಆಂಥಮ್ನವರು 1 ಶಾಲೆ ಕೊಟ್ಕೊಡ್ತಾ ಇದ್ದಾರೆ, ಬಾಸ್ ಕಂಪ್ನಿಯವರು 2 ಶಾಲೆ ಕಟ್ಕೊಡ್ತಾರೆ. CSR ಅಮೌಂಟಲ್ಲಿ ದಾನದ ರೂಪದಲ್ಲಿ ಅವರೆಲ್ಲ ನಿಮಗೆ ಶಾಲೆಗಳನ್ನು ಕಟ್ಕೊಡ್ತಾ ಇದ್ದಾರೆ. ಅಂದರೆ ಗೌರ್ಮೆಂಟ್ ಶಾಲೆ ಅದು, ಆದರೆ ಫ್ರೀಯಾಗಿ ಕಟ್ಕೊಡ್ತಾ ಇದ್ದಾರೆ. ನಾವೀಗಾಗಲೇ ಪಾದರಳ್ಳಿಗೆ ಮಾಡಿದ್ದೀವಿ ಒಂದು ಶಾಲೆ, ಪೂಜೆ ಮಾಡಿ ಶುರು ಮಾಡಿದ್ದೀವಿ. ಅವೇರಳ್ಳಿನಲ್ಲಿ ಒಂದು ಶಾಲೆ ಮಾಡ್ತಾ ಇದ್ದೀವಿ, ಮತ್ತು ಬನ್ನಿಕುಪ್ಪೆಯಲ್ಲಿ ಒಂದು ಶಾಲೆಗೆ ಮಾಡ್ತಾ ಇದ್ದೀವಿ. ನನಗೆ ಆಸೆ ಸುಗ್ನಳ್ಳಿಲಿ ಏನಾದರೂ ಮಾಡಿ ಒಂದು ಹೈಟೆಕ್ ಶಾಲೆ ಮಾಡಬೇಕು, ಈ ಮಕ್ಕಳಿಗೂ ಕೂಡ ಒಳ್ಳೆಯ ವಿದ್ಯಾಭ್ಯಾಸ ಸಿಗ್ಬೇಕಂಥೇಳಿ. ಜಮೀನು ಬೇಕು, 5 ಎಕರೆ ಮಿನಿಮಮ್ ಜಾಗ ಬೇಕು. ನನಗೊಂದು ಜಾಗ ಸಿಕ್ಕದೆ, ನಾನು ಅಂತೀನಿ ಇವತ್ತು ನಾನು ಒಳ್ಳೆ ನನ್ನ ಟೈಮೇ ಚೆನ್ನಾಗಿದೆ. ಇವತ್ತು ಇಲ್ಲಿ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ದು 4 ಎಕರೆ 5 ಎಕರೆ ಜಮೀನಿದೆ, ಈ ಮೇನ್ ರೋಡೆಲ್ಲ ಇದೆ. ಅದಕ್ಕೆ ನಾನು ತಹಸೀಲ್ದಾರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಆ ಜಾಗನ ದಯವಿಟ್ಟು ನೀವು ಶಾಲೆಗೆ ಅಂದ್ಬಿಟ್ಟು ರಿಸರ್ವ್ ಮಾಡಿ ನನಗೆ ನನಗೆ ಗೌರ್ಮೆಂಟ್ ಶಾಲೆಗೆ ಅಂದ್ಬಿಟ್ಟು ನನಗೆ ದಯವಿಟ್ಟು ಮಂಜೂರಾತಿ ಮಾಡಿಸ್ಕೊಡ್ಬೇಕು ಆ ಜಾಗನ. ಅದು ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಹೆಸರಿದೆ, ಅಲ್ಲಿ ಒಳ್ಳೆ ಒಂದು ಶಾಲೆಯನ್ನು ನಾನು ಕಟ್ತೀನಿ ಅಂಥೇಳಿ ನಾನು ಈಗಾಗಲೇ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ನೀವು ರೆಕಮೆಂಡ್ ಮಾಡಿ ಕಳಿಸಿ. ಅದೇನು ಪ್ರಯೋಜನಕ್ಕಿಲ್ಲ. ಅಲ್ಲಿ ತಿಪ್ಪೆಗುಂಡಿ ಆಗ್ಬಿಡೋದು, ಅಲ್ಲಿ ಒಂಚೂರು ಎಣ್ಣೆ ಗಿಣ್ಣೆ ಹಾಕ್ಕೊಂಡು ಇಸ್ಪೀಡ್ ಆಡ್ಕೊಂಡು ಮಾಡಬಾರ್ದು ಕೆಲಸ ಮಾಡ್ಕೊಂಡು ಅಲ್ಲೆಲ್ಲ ಕೂತವ್ರೆ ಪೋಲಿಗಳಾಗಿ. ಸೊ ದಯವಿಟ್ಟು ಅವಳೊಂದು ಒಳ್ಳೆ ಶಾಲೆ ಮಾಡುವ, ನೀವು ರೆಕಮೆಂಡ್ ಮಾಡಿ DC ಕಳಿಸಿ, ನಾನು ಸ್ಯಾಂಕ್ಷನ್ ಮಾಡಿಸ್ಕೊಳ್ತೀನಿ. ಸೊ ಒಂದು ಒಳ್ಳೆ, ನಾನು ಹೇಳೋದು ಇಷ್ಟೇ, ನೀವು ನನ್ನನ್ನು ಒಬ್ಬ ಮನೆ ಮಗನಾಗಿ, ಒಬ್ಬ ತಮ್ಮನಾಗಿ, ಒಬ್ಬ ಸೋದರನಾಗಿ ನಿಮ್ಮ ಮತನ ನನಗೆ ಕೊಟ್ಟಿದ್ದೀರಿ. ನಮ್ಮ ಹುಡುಗ, ನಮ್ಮ ತಾಲೂಕಿನವನು, ನಮ್ಮ ಜಿಲ್ಲೆಯವನು, ನನ್ನ ಮಾತು ಕೇಳ್ತಾನೆ, ನಾವು ಕರೆದಾಗ ಬರ್ತಾನೆ, ನಾವು ಹೇಳಿದ ಕೆಲಸ ಮಾಡ್ತಾನೆ ಅನ್ನೋ ಮನೋಭಾವದಿಂದ ನೀವೆಲ್ಲರೂ ಕೂಡ ನನಗೆ ಮತ ಹಾಕಿ, ನಿಮ್ಮ ಶ್ರಮ, ನಿಮ್ಮ ಬೆವರು, ನಿಮ್ಮ ಹೋರಾಟ ನನಗಿವತ್ತು ಒಂದು ಸ್ಥಾನ ಕೊಟ್ಟಿದೆ. ದಯವಿಟ್ಟು ನಾವೆಲ್ಲ ನಿಮ್ಮ ಋಣ ತೀರಿಸ್ಬೇಕು. ಈಗೆಲ್ಲ ನಿಮ್ಮ ಋಣ ನನ್ನ ತಲೆ ಮೇಲೆ ಸಾಕಷ್ಟಿದೆ. ಒಬ್ಬ ಶಾಸಕನಾಗಿ, ಒಬ್ಬ ಸೇವಕನಾಗಿ ನೀವೆಲ್ಲರೂ ಕೂಡ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ರಿ. ಸೊ ಆ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ನಾವೆಲ್ಲರೂ ಕೂಡ ಚಿಂತನೆ ಮಾಡ್ತೇವೆ. ನಿಮಗೆ ಸೈಟ್ ಕೊಡಬೇಕು, ಮಶಾಣ ಅಭಿವೃದ್ಧಿಗಳ ಕೆಲಸ ಮಾಡಬೇಕು, ಯಾವ ಊರಿಗೆ ಮಶಾಣ ಇಲ್ಲ ಮಶಾಣ ಮಾಡಿಕೊಡುವಂಥದ್ದು, ಯಾವ ಊರಲ್ಲಿ ಬಡವರವರೇ ಅಲ್ಲಿ ಸರ್ಕಾರಿ ಜಾಗನ ಗುರುತಿಸಿ ಈಗಾಗಲೇ ಸುಮಾರು 10,000 ಮನೆ ಕೊಡಬೇಕಂಥೇಳಿ ನಾವು ಈಗಾಗಲೇ ಪಟ್ಟಣ ವ್ಯಾಪ್ತಿನಲ್ಲಿ ಸುಮಾರು 100 ಎಕರೆ ನಾವು ಈಗಾಗಲೇ ಸರ್ಕಾರಿ ಜಾಗನ ಗುರುತಿಸಿದ್ದೀವಿ. 40 ಕೋಟಿ ರೂಪಾಯಿ ಸರ್ಕಾರ ನನಗೆ ಬಿಡುಗಡೆನೂ ಕೂಡ ಮಾಡಿದೆ, ಜಮೀನು ತಗೊಳ್ಳೋಕ್ಕೂ ಕೂಡ ಅದಕ್ಕೂ ಮಾಡಿದೆ. ಸುಗ್ನಳ್ಳಿ ವ್ಯಾಪ್ತಿನಲ್ಲಿ ಯಾರೆಲ್ಲ ಬಡವರು ಇದ್ದಾರೆ, ಯಾರಿಗೆಲ್ಲ ಒಂದು ಗೂಡಿಲ್ಲ, ಒಂದು ನೆಲೆ ಇಲ್ಲ, ಒಂದು ಸೂರಿಲ್ಲ, ಅವ್ರಿಗೂ ಕೂಡ ಒಂದು ಮನೆ ಮಾಡ್ಬೇಕಂಥೇಳಿ ಪುಟ ಕೂತ್ಕೊಳ್ಳೋ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಅವ್ರಿಗೆಲ್ಲರೂ ಕೂಡ ಒಂದು ಮನೆ ಮಾಡಿಕೊಡ್ಬೇಕು, ಅವ್ರಿಗೆ ಒಂದು ಸೈಟ್ ಕೊಡಬೇಕು, ಅವ್ರಿಗೊಂದು ಗೂಡು ಕೊಟ್ಕೋಬೇಕು ಜೀವನದಲ್ಲಿ ಅಂಥೇಳಿ ಅದಕ್ಕೂ ಕೂಡ ನಾವು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಆ ಕೆಲಸನೂ ಕೂಡ ಮಾಡ್ತಾಯಿದ್ದೀವಿ. ಒಟ್ಟಾರೆ ಈಗ ಮಂಚಿನ ಬೆಲೆದು ನಮ್ಮ ನಾಗಣ್ಣವ್ರು ಹೇಳ್ತಾ ಇದ್ರು, ಮಂಚಿನ ಬೆಲೆದು ನಿಮಗೆಲ್ಲ ಗೊತ್ತಿದೆ. ಕೆಲವರು ಹುಟ್ಟಿರಲಿಲ್ಲ, ಕೆಲವರು ಹುಟ್ಟಿದ್ದೀರಿ. 25-30 ವರ್ಷದಿಂದ ಚಾನಲ್ ಮಾಡಿದ್ರು ಕೂಡ ನಾವು ನೀರು ನೋಡೋಕ್ಕಾಗಲಿಲ್ಲ. ಈ ಭಾಗದಲ್ಲಿ ನೀರಾವರಿ ಮಾಡಿದ್ರೇ ನಾವೆಲ್ಲ ರೈತರಲ್ಲಿ ಬದುಕೊಳ್ಳೋಕ್ಕೆ ಸಾಧ್ಯ. ನಮಗೇನಿದೆ, ನಮ್ಮ ವೃತ್ತಿ ಏನು,
ನಾವೆಲ್ಲ ವ್ಯವಸಾಯ ಏನು ಮಾಡ್ತಾಯಿದ್ದೀವಿ ಇವತ್ತು? ನಾವೆಲ್ಲ ರಾಗಿ ಬಿತ್ತಾ ಇಲ್ಲ, ನಾವು ಬೇರೆ ಜೋಳ ಬಿತ್ತಾ ಇಲ್ಲ, ತೊಗರಿ ಬೆಳೀತಾ ಇಲ್ಲ, ಏನಿಲ್ಲ, ಕಡಲೆಕಾಯಿ ಬೆಳೀತಾ ಇಲ್ಲ, ಎಳ್ಳು ಬೆಳೀತಾ ಇಲ್ಲ. ನಾವು ಬೆಳೀತಾ ಇರೋದು ಒಂದೇ ಒಂದು, ರೇಷ್ಮೆ, ಒಂದು ಹಾಲು. ಇಲ್ಲ ರೇಷ್ಮೆ ಹೋಗ್ಬೇಕು, ಇಲ್ಲ ಹಾಲಿಗೆ ಬರಬೇಕು. ಹಾಲು ಮತ್ತು ರೇಷ್ಮೆನೇ ನಮ್ಮ ವೃತ್ತಿ. ಈಗ ನಾವು ಏನಾರ ಬದುಕಬೇಕು, ನಮ್ಮ ಮಕ್ಕಳು ನಾವು ಎಲ್ಲರೂ ಒಂದು ಜೀವನ ಸಾಗಿಸ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಎರಡೇ ಆಪ್ಷನ್ ಇರೋದು, ಒಂದು ಸಿಲ್ಕ್, ಒಂದು ಮಿಲ್ಕ್. ಅಲ್ವೇನವಾ? ಏನೋ ಒಡೆಯಂಗೆ ನೋಡ್ತಾ ಇದೆಯಾ? ಇವತ್ತು ನಮ್ಗೆ ಆಧಾರ ಎರಡೇನೆ. ಇವತ್ತು ನಮಗೆ ಒಂದು ರೇಷ್ಮೆ ಮಾಡಬೇಕು, ಇದ್ರ ಮಾಡಬೇಕು. ನಮ್ಗೆ ನೀರು ಇಲ್ದಿರೇ ರೇಷ್ಮೆನೂ ಇಲ್ಲ, ಹಾಲು ಇಲ್ಲ. ಎರಡಕ್ಕೂ ನಮಗೆ ನೀರು ಬೇಕು. ಇವತ್ತು ಏನಾದರೂ ಮಾಡಿ ಈ ಭಾಗಕ್ಕೆ ನೀರಾವರಿ ಮಾಡ್ಬೇಕಂಥೇಳಿ ನಾವು ಮಂಚಿನ ಬಲೆ ಚಾನಲ್ಗಳು ಏನಿತ್ತು ಅದನ್ನು 20 ಕಿಲೋಮೀಟ್ರ್ ಈಗಾಗಲೇ ನಾವೆಲ್ಲರೂ ಕೂಡ ಶುದ್ಧೀಕರಣ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನೊಂದು ತಿಂಗಳು ಒಳಗಡೆ ನಾವೆಲ್ಲರೂ ಕೂಡ ಜನವರಿನಲ್ಲಿ ನಾವು ಈ ಭಾಗಕ್ಕೆ ಆ ಚಾನಲ್ 2 ಲೆಫ್ಟು ಮತ್ತು ರೈಟಲ್ಲಿ ನಾವು 20 ಕಿಲೋಮೀಟ್ರ್ ನೀರನ್ನು ಬಿಡಬೇಕಂತೇಳಿ ತೀರ್ಮಾನ ತಗೊಂಡು ನಾವೆಲ್ಲರೂ ಕೂಡ ಅದಕ್ಕೆ ಮಾಡ್ತಾಯಿದ್ವಿ. ನೀರೊಂದಿದ್ರೆ ನಾವೆಲ್ಲ ಏನು ಬೇಕಾದರೂ ಬದುಕು ಮಾಡ್ಕೋಬೋದು. ಬೇರೆಯವ್ರ ಮನೇಲಿ ಹೋಗಿ ನಾವೆಲ್ಲ ಮುಸ್ರೆ ತೊಳಿತಾ ಇದ್ದೀವಿ. ಬೆಂಗಳೂರಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡ್ತಾ ಇದ್ದೀವಿ, ಡ್ರೈವರ್ ಕೆಲಸ ಮಾಡ್ತಾ ಇದ್ದೀವಿ, ಕೂಲಿ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕಾದ್ರೆ ನೀರು ಒಂದಿದ್ರೆ ಎಲ್ಲಿ ಬೇಕಾದರೂ ಬದುಕಬಹುದು. ಸೊ ಅದಕ್ಕೆ ನೀರು ಭಾಳ ಮುಖ್ಯ ಅಂಥೇಳಿ ಈ ಚಾನಲ್ ನೀರು ಬಿಡುವಂಥ ಕೆಲಸ ಮಾಡ್ಬೇಕಂಥೇಳಿ ನಾನು, ನಮ್ಮ ಎಲ್ಲ ರಾಜಣ್ಣವರು, ನಮ್ಮ ನಾಗರಾಜಣ್ಣವರು, ದೊಡ್ಡವೀರಗಳು ಈಗಾಗಲೇ ಎಲ್ಲ ಪೂಜೆ ಮಾಡಿ ಒಂದು 20 ಕಿಲೋಮೀಟ್ರಿಗಾಗಲೇ ಮುಕ್ಕಾಲು ಭಾಗ ಕೆಲಸ ಮುಗಿದೋಗಿದೆ. ಇನ್ನೊಂದು ಕಾಲು ಭಾಗ ಕೆಲಸ ಇದೆ. ಒಂದು ತಿಂಗಳೊಳಗಡೆ ನಾವು ಈ ಭಾಗದಲ್ಲಿ ಹರಿಶ್ಚಂದ್ರ ಪಂಚಾಯತಿ, ಸುಗ್ನಳ್ಳಿ ಪಂಚಾಯತಿ ಈ ಭಾಗದಲ್ಲಿ ಎಲ್ಲರೂ 20 ಕಿಲೋಮೀಟ್ರ್ ಇಲ್ಲಿ ಗಂಟೆ, ಆಮೇಲೆ ಇನ್ನೊಂದು 20 ಕಿಲೋಮೀಟ್ರ್ ತೊಗೊಂಡು ರೆಡಿ ಮಾಡುವಂಥದ್ದು ಕೆಲಸ ಇವತ್ತು ಮಾಡ್ಬೇಕಂಥೇಳಿ ಅದು ಕೂಡ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ ಇವತ್ತೆಲ್ಲರೂ ಕೂಡ. ಹೀಗೆ ಎಲ್ಲ ರೀತಿಯಾದಂಥ ಆಲೋಚನೆಗಳನ್ನು ನಾವು ಮಾಡಿ ನಿಮಗೆ ನಿಮ್ಮ ಋಣವನ್ನು ತೀರಿಸಬೇಕು. ನಾವು ಏನು ನನಗೆ ಮತ ಹಾಕಿ ನೀವೆಲ್ಲರೂ ಕೂಡ ಒಬ್ಬ ಮನೆ ಮಗನಾಗಿ, ಒಬ್ಬ ಸೋದರನಾಗಿ, ಒಬ್ಬ ತಮ್ಮನಾಗಿ ನೀವೆಲ್ಲರೂ ಕೂಡ ನನಗೆ ಸಾಕಿದ್ದೀರಿ. ಆ ಋಣ ತೀರಿಸುವಂಥ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾಯಿದ್ದೀವಿ. ಮುಂದಕ್ಕೂ ಕೂಡ ಈ ಭಾಗದಲ್ಲಿ ಇನ್ನೊಂದಿದೆ ನೋವು, ಸಾಗುವಳಿ. ಹಿಂದೆ ಇದ್ದಂಥ MLAಗಳು ಯಾವತ್ತೂ ಕೂಡ ರೈತರಿಗೆ ಜಮೀನು ಬೆಲೆ ಏನು, ಆ ಜಮೀನು ಅವ್ರು ಯಾವ ರೀತಿ ಅದರ ಮೇಲೆ ಆಸೆ ಇಟ್ಕೊಂಡಿರ್ತಾರೆ, ಯಾವ ರೀತಿ ಅವ್ರಿಗೆ ನಾವು ಅದನ್ನು ಕೊಡಬೇಕಂತೇಳಿ ಯಾವತ್ತೂ ಕೂಡ ಸಭೆ ಸಮಾರಂಭ ಮಾಡಲಿ. ಎಷ್ಟು ಜನ ಅರ್ಜಿ ಹಾಕವ್ರೆ ನಮೂನೆ 50, 53, 57ರಲ್ಲಿ ಎಷ್ಟು ಜನ ಅಪ್ಲಿಕೇಶನ್ ಹಾಕ್ಕೊಂಡವ್ರೆ, ಏನು ಮಾಡಬೇಕು ಅದನ್ನು ವಿಲೇ ಮಾಡೋದು ಯಾವ ರೀತಿ ಅಂತ ಯಾವತ್ತೂ ಕೂಡ ಸಭೆ ಸೇರಲಿಲ್ಲ. ಆದರೆ ನಾವು ಆ ರೀತಿ ಮಾಡೋಕ್ಕಾಗ್ತದಾ? ನಾವೀಗಾಗಲೇ 10 ಸಭೆ ಮಾಡಿದ್ದೀವಿ. ಎಷ್ಟು ಜನ ಅರ್ಜಿ ಹಾಕವ್ರೆ, ನಮೂನೆ 53ರಲ್ಲೆಷ್ಟು, 50ರಲ್ಲೆಷ್ಟು, 57ರಲ್ಲೆಷ್ಟು, ಯಾವುದು ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಸೇರ್ತಾ ಇದೆ, ಯಾವುದು ನಗರಸಭೆ ವ್ಯಾಪ್ತಿಗೆ ಸೇರ್ತಾ ಇದೆ, ಯಾರಿಗೆ ಕೊಡ್ಬೋದು, ಯಾರಿಗಿಲ್ಲ ಅಂಥೇಳಿ ತಹಸೀಲ್ದಾರ್ ಹತ್ರ ಈಗಾಗಲೇ 6-7 ಸಭೆಯನ್ನು ಮಾಡಿದ್ದೀವಿ. ಇನ್ನು ಮುಂದೊಂದು 2 ತಿಂಗಳಲ್ಲಿ ನಾವು ಯಾರ್ಯಾರಿಗೆ ಸಾಗುವಳಿ ಅರ್ಹರಾಗವ್ರೆ ಅಂಥ ಅರ್ಜಿಗಳನ್ನು ವಿಲೇ ಮಾಡಿ ನಿಮ್ಮ ಹಕ್ಕನ್ನು ಕೊಡಿಸುವಂಥ ಕೆಲಸನೂ ಕೂಡ ಮಂಜೂರಾತಿ ಬಗರುಕಂ ಸಾಗುವಳಿಯಲ್ಲಿ ನಿಮ್ಮೆಲ್ಲರೂ ಕೂಡ ಭೂಮಿ ಕೊಡುವಂಥ ಕೆಲಸ, ನಿಮಗೆ ಸಾಗುವಳಿ ಕೊಡುವಂಥ ಕೆಲಸನೂ ಕೂಡ ನಾವೆಲ್ಲರೂ ಕೂಡ ನಾವು ಮಾಡ್ತೀವಿ. ಭಾಳ ಮುಖ್ಯವಾದಂಥ ಕೆಲಸ ಅದು ನಂದು ಒಬ್ಬಂದೇ ಅಲ್ಲ. ನಿಮ್ಮ ನೋವು ನನಗೆ ಅರ್ಥ ಆಗ್ತದೆ. ಸಾಕಷ್ಟು ಜನ ಸುಮಾರು 35 ವರ್ಷ 40 ವರ್ಷ ನೀವೆಲ್ಲ ಅನುಭವ ಮಾಡ್ತಾ ಇದ್ದೀರಿ, ಆದರೆ ನಿಮ್ಗೆ ಹಕ್ಕಿಲ್ಲ. ನಿಮಗೆ ಆ ಜಮೀನು ಮೇಲೆ ಹಕ್ಕಿಲ್ಲ, ಬರೀ ಸಾಗುವಳಿ ಮಾಡ್ತೀರಿ. ಎಷ್ಟು ದಿನ ಅಂತ ಸಾಗುವಳಿ ಮಾಡ್ತೀರ? ಈಗ ನಗರಸಭೆಯಿಂದ 5 ಕಿಲೋಮೀಟರ್ ಒಳಗಡೆ ಯಾವುದೇ ಜಮೀನು ಮಂಜೂರಾತಿ ಮಾಡಬಾರ್ದು ಅಂತ ಹೇಳ್ತಾರೆ. ಮೊದಲು 3 ಕಿಲೋಮೀಟ್ರ್ ಇತ್ತು, ಅದನ್ನು 3 ಕಿಲೋಮೀಟ್ರ್ ಪಟ್ಟಣ ಪಂಚಾಯತಿಗೆ ಮಾಡಿಬಿಟ್ರು, 5 ಕಿಲೋಮೀಟ್ರ್ ನಗರಸಭೆ ವ್ಯಾಪ್ತಿಗೆ ಮಾಡಿಬಿಟ್ರು. ಈಗ ನಗರಸಭೆ ವ್ಯಾಪ್ತಿಯಲ್ಲಿ ಮಾಡೋಕ್ಕೆ ಅವ್ರ ಶಕ್ತಿ, ನನಗೂ ಶಕ್ತಿ ಇಲ್ಲ, ಅಧಿಕಾರಿಗಳಿಗೂ ಶಕ್ತಿ ಇಲ್ಲ. ಆದರೂ ಕೂಡ ಇವತ್ತು ಇಲ್ಲ, ಏನಾದರೂ ಮಾಡಿ ನಮಗೆ ಹಿಂದೆ ಇದ್ದಂಥ ಕಾನೂನನ್ನೇ ನಮಗೆ ಬದಲಾವಣೆ ಮಾಡಿ ನೀವೆಲ್ಲರೂ ಕೂಡ ರೈತರಿಗೆ ಅನುಕೂಲ ಮಾಡಬೇಕಂತೇಳಿ ಮಾನ್ಯ ಮಂತ್ರಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಅನೇಕ ರೀತಿಯಿಂದ ನೀವು ಕೊಟ್ಟಂಥ ಶಕ್ತಿಯಿಂದ ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡಿ ನಮ್ಮ ರೈತರಿಗೆ ಅನುಕೂಲ ಆಗಬೇಕಂತೇಳಿ ಅದು ಕೂಡ ಕೆಲಸ ಮಾಡ್ತಾಯಿದ್ದೀವಿ. ಸೊ ಹೀಗೆ ಎಲ್ಲ ರೀತಿಯಲ್ಲೂ ನಾವೆಲ್ಲರೂ ಕೂಡ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ತಾಯಿದ್ದೀವಿ. ಇನ್ನೊಂದು ಈ ಗ್ರಾಮದಲ್ಲಿ ನಿಮಗೆ ಈ ಸ್ವತ್ತು ಮತ್ತು ಹಕ್ಕು ನಾವೆಲ್ಲ ಮೋಸ ಮಾಡ್ತಾಯಿದ್ದೀವಿ. ವಾಸ ಮಾಡಿದ್ರೂ ನಮ್ಮ ಮನೇಲಿ ನಮ್ಮ ಪತ್ರನೇ ಇಲ್ಲ, ನಮ್ಗೆ ಹಕ್ಕು ಪತ್ರನೂ ಇಲ್ಲ, ನಮ್ಮ ಹತ್ರ ಪತ್ರನೂ ಇಲ್ಲ, ಏನೂ ಇಲ್ಲ. ಬರೀ ಕಂದಾಯದವ್ರು ಬರ್ತಾರೆ, ಕಂದಾಯ ತೊಗೊಂಡು ಹೋಗ್ತಾರೆ, ಅಷ್ಟೇ. ನಿಮಗೆ ಈ ಸ್ವತ್ತು ಮಾಡಬೇಕು, ನಿಮಗೆ ಹಕ್ಕು ಪತ್ರ ಕೊಡಬೇಕು, ನಿಮಗೆ ಖಾತೆ ಮಾಡಿಕೊಡ್ಬೇಕಂಥೇಳಿ ಇವತ್ತು ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಇವತ್ತು ಸುಮಾರು 1300 ಇತ್ತು, 2300 ಇತ್ತು ಟೋಟ್ಲು. 2300ರಲ್ಲಿ ಈಗಾಗಲೇ ನಿಮಗೆ 1300 ಖಾತೆಗಳನ್ನು ಈಗಾಗಲೇ ನಿಮ್ಮೆಲ್ಲರೂ ಕೂಡ ಮಾಡಿದ್ದಾರೆ.
ಅದರಲ್ಲಿ 600 ಹಂಚವ್ರೆ, ಇನ್ನೂ 600 ಏನೋ ಬಾಕಿ ಇದೆ. ಇವತ್ತು ಸಾಂಕೇತಿಕವಾಗಿ ನನ್ನ ಕೈನಲ್ಲಿ ನಮ್ಮೆಲ್ಲ ಮುಖಂಡರ ಕೈಲಿ ಒಂದಷ್ಟು ನಾವೆಲ್ಲ ಕೊಡಬೇಕು ಅಂಥೇಳಿ ಇವತ್ತು ಈ ಸೊತ್ತು ಖಾತೆ ಮಾಡಿ ನಿಮಗೆ ಒಂದೇ ₹1 ಲಂಚ ಇಲ್ದಾನೆ, ಒಂದೇ ₹1 ಲಂಚ. ಯಾರು ಲಂಚ ಕೊಡೋಕೆ ಹೋಗಬೇಡಿ. ಲಂಚ ಕೊಟ್ಟರೆ ನಮಗೆ ಬೆಲೆ ಇಲ್ಲ, ನಮ್ಮ ಓಟಿಗೆ ಬೆಲೆ ಇಲ್ಲ, ನಮ್ಮ ದೇಶಕ್ಕೆ ಬೆಲೆ ಇಲ್ಲ, ಸಂವಿಧಾನಕ್ಕೆ ಬೆಲೆ ಇಲ್ಲ. ಲಂಚ ಅನ್ನೋದನ್ನು ಒಂದು ಲುಚ್ಚ ಕೆಲಸ, ಲಂಚ ಅನ್ನೋದು ಒಂದು ಲುಚ್ಚ ಕೆಲಸ. ಸೊ ದಯವಿಟ್ಟು ಹಾಂ ಆಯಿತು ಆಯ್ತಣ್ಣ. ಸೊ ಆಯಿತು, ಇರು ತಾತ, ಇರೋ ನೋಡಿ. ನಮಗೆ ಆ ಶಕ್ತಿ ಇಲ್ಲ, ಈ ತಾತನಿಗೆ ಅದೆಲ್ಲಿಂದ ಶಕ್ತಿ ಬರ್ತದೋ ಗೊತ್ತಿಲ್ಲ. ಎಲ್ಲ ಹಳೇ ಬೇರೆ ಇವೆಲ್ಲ. ನಾನು ಆಯಿತು, ಚೇರ್ ಹಾಕೋ ಗಣೇಶ, ಕೂರ್ಸ. ಆಯಿತು. ಸೊ ಎಲ್ಲ ರೀತಿಯಲ್ಲೂ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ, ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು ದಯವಿಟ್ಟು ನೀವೆಲ್ಲರೂ ಕೂಡ ಇವತ್ತು ಹಕ್ಕುಪತ್ರ ಎಷ್ಟು ಜನ ಕೊಡ್ತಾ ಇದ್ದೀರಿ, ಇವು ಹೆಸರುಗಳನ್ನು ಕರೀತಾರೆ. ಸೊ ಇಂಥ ಎಲ್ಲ ಪವಿತ್ರವಾದಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಿಕೊಂಡು ನಿಮ್ಮ ಋಣ ತೀರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ನಂಬಿಕೆ ಸದಾ ನನ್ನ ಮೇಲೆ, ನಮ್ಮ ಪಕ್ಷದ ಎಲ್ಲ ಮುಖಂಡರ ಮೇಲೆ, ನಮ್ಮ ನಾಯಕರ ಮೇಲೆ ಇದೇ ರೀತಿ ಇರಲಿ. ಸುಮ್ಮನೆ ನಿಮ್ಮ ಮತನ ವೇಸ್ಟ್ ಮಾಡ್ಕೋಬೇಡಿ. ನಿಮ್ಮ ಮತ ನೋಡಿ, ನೀವೆಲ್ಲರೂ ಕೂಡ 5 ಗ್ಯಾರಂಟಿ ಬರ್ತಾ ಇದ್ದಾವ, ಬಸ್ಸಲ್ಲಿ ಓಡಾಡ್ತಾ ಇದ್ದೀರಾ, ಧರ್ಮಸ್ಥಳಕ್ಕೆ ಹೋಗಿದ್ದೀರಾ, ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದೀರಾ, ಕಬ್ಬಾಳಿಗೆ ಹೋಗಿದ್ದೀರಾ, ನಂಜನಗೂಡಿಗೆ ಹೋಗಿದ್ದೀರಾ? ಮಾತೇ ಇಲ್ಲ. ಹಾಂ, ಎಷ್ಟು ಸೀರೆ ಅದು ಅವೆಲ್ಲ ಖಾಲಿ ಮಾಡಿಬಿಟ್ಟಿದ್ದೀರಿ. ಈಗೆಲ್ಲ ಯಾವ್ಯಾವ ಸೀರೆ ಹಾಕಿರ್ಲಿಲ್ವೋ ಬಣ್ಣದ ಸೀರೆ ಎಲ್ಲ ತೆಗೆದ್ಬಿಟ್ಟು, ಮೊದಲು ಏನು ಸೂಟ್ ಕೇಸ್ ಸುಮ್ಮನೆ ಟ್ರಂಕೆಲ್ಲ ಹಾಕಿ ಮಡಗ್ತಾ ಇದ್ರಿ. ಈಗೆಲ್ಲ ಸೀರೆ ಎಲ್ಲ ತೆಗೆದು ಹಳೆದು ಪಳದು ಹೊಸದೆಲ್ಲ ಹಾಕಿ ಈಗೆಲ್ಲ ಓಡಾಡ್ತಾ ಇದ್ದೀರಿ. ಕಾಂಗ್ರೆಸ್ ಪಕ್ಷ ಒಳ್ಳೇದು ಕೆಲಸ ಮಾಡಿದ ತಾನೆ? ಹಾಂ, ಎಲ್ಲ ಹೆಣ್ಮಕ್ಳು ನೀವೆಲ್ಲ ಮದುವೆ ಮುಂಜಿ ದೇವಸ್ಥಾನ ಕೆಲಸ ಕಾರ್ಯಕ್ಕೆ ಎಲ್ಲ ಹೆಣ್ಮಕ್ಳೆಲ್ಲ ಓಡಾಡ್ತಾ ಇದ್ದೀರಿ. ಅಲ್ವನಮ್ಮ? ಗಂಡು ಮಕ್ಳೆಲ್ಲ ನಮಗೆ ಬೈತವ್ರೆ, ಬರೀ ಹೆಣ್ಮಕ್ಳು ಮಾತ್ರ ಬಿಟ್ಟಿದ್ರೆ ನಮಗೆ ಮಾತ್ರ ಮಾಡಲಿಲ್ಲ ಅಂದ್ಬಿಟ್ಟು. ಹಾಂ, ನಿಮಗೆ ₹2,000 ದುಡ್ಡು ಕೊಡ್ತೀವಿ, ₹2,000 ದುಡ್ಡು ಬರ್ತಾ ಇಲ್ವಾ? ಹಾಂ, ಎಷ್ಟೋ ಜನ ನಮ್ಮ ತಾಯಂದಿರು ಇವತ್ತು BP-ಗೆ, ಶುಗರ್ಗೆ, ಸೋಪ್ಗೆ, ಬಟ್ಟೆಗೆ, ರೌಕೆಗೆ ಇವತ್ತು ಎಷ್ಟು ಅನುಕೂಲ ಮಾಡ್ಕೊಂಡಾರ ಗೊತ್ತಾ? ಇವತ್ತು ಯಾವುದೋ ಅದೇ ಬಡ್ಡಿ ಕಟ್ಟಬೇಕಲ್ಲ, ಇನ್ನೇ ಸರ್ಕಾರದ ದುಡ್ಡು ಇನ್ನೇತ್ಗೆ ಹೋಗ್ತದೆ. ಎಲ್ಲ ಸಾಲ ಮಾಡಿರ್ತಿದ್ದೀವಿ, ಸಾಲ. ₹2,000 ದುಡ್ಡು ಕೊಡ್ತಾ ಇದ್ದೀವಿ ನಿಮಗೆ. ಬಸ್ಸಲ್ಲಿ ಆರಾಮಾಗಿ ಒಂದ್ಸಲ ಧರ್ಮಸ್ಥಳಕ್ಕೆ ಹೋಗಿ ಬರಬೇಕು ಅಂದರೆ ಒಬ್ಬರಿಗೆ ₹2,000-3,000 ದುಡ್ಡು ಬೇಕಾಗಿದ್ದು ಬಸ್ ಚಾರ್ಜ್ಗೆ. ಅಲ್ಲನವ, ಯಾವ ಗಳಿಗೆಯಲ್ಲಿ ಹೋಗಿ ದಿನ ಬೆಳಗ್ಗೆ ಹೋಗಿ ಧರ್ಮಸ್ಥಳಕ್ಕೆ ದಿನ ಬರ್ಬೋದು, ದಿನ ನಂಜನಗೂಡಿಗೆ ಹೋಗ್ಬೋದು, ದಿನ ಮಾದಪ್ಪನ ಬೆಟ್ಟಕ್ಕೆ ಹೋಗ್ಬೋದು, ಸಾಯಂಕಾಲ ಬಂದು ಗಂಡನ ಹಿಟ್ಟು ತಿಂತಾ ಇರ್ಬೋದು. ಅಲ್ವನವ, ಹೆಂಗೆ ಬೇಕಾದ್ರೆ ಮಾಡ್ಬೋದು. ಸೊ ನಿಮಗೆ ₹2,000 ದುಡ್ಡು ಬರ್ತಾ ಇದೆ, ಬಸ್ಸಲ್ಲಿ ಓಡಾಡ್ತೇವೆ. 10 kg ಅಕ್ಕಿ ಕಳಿಸಲ್ಲ. ನಮ್ಮ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಸರ್ಕಾರ 7 kg ಅಕ್ಕಿ ಕೊಡ್ತಾಯಿದ್ರು. BJP ಅದನ್ನು 4 kg, 5 kg, 3 kg ಎರ್ರಾಬಿರ್ರಿ ಮಾಡಿ ಹಾಳು ಮಾಡಿ ಅಣ್ಣೆಕಲ್ ಮಾಡಿಬಿಟ್ರು. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು 10 kg ಕೊಡ್ತೀವಿ ಅಂತ ಹೇಳೋದು ನುಡ್ದಂತೆ ನಡೀತಾ ಇದ್ದೀವಿ. 10 kg ಅಕ್ಕಿ ನಮಗೆ ಕೊಡೋಕೆ ಆಗಲಿಲ್ಲ ಅಂದ್ರೂ ನಿಮಗೆ 5 kg ಅಕ್ಕಿ, 5 kgಗೆ ಅದರ ತಕ್ಕನಾದಂಥ ದರ ನೇರವಾಗಿ ನಿಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇದೆ. ಇದರಲ್ಲಿ ಯಾವ ದಳ್ಳಾಳಿನೂ ಇಲ್ಲ. ನಿನಗೆ ಬರ್ತಾರೆ, ನಿನಗೆ ಯಾಕೆ ಮೀಸೆಗೆ ಯಾಕೆ ಬರ್ತದೆ? ವೆಂಕಟಪ್ಪ, ನಿನ್ಗೆ ಯಾಕೆ ಬರ್ತದೆ? ಬಿಡು, ಹೆಂಗಸರ್ ಕತ್ತೆ ಇದು, ನೀನು ಮಾತಾಡಬಾರ್ದು. ₹2,000 ಇದು ಯಾವುದೇ ದಳ್ಳಾಳಿ ಇಲ್ಲ, ಯಾರಿಗೂ ಕಮಿಷನ್ ಇಲ್ಲ. ಮೊದಲು ಪೋಸ್ಟ್ಮ್ಯಾನ್ ಬರ್ತಾ ಇದ್ದ, ನಿಮಗೆ ₹300-400 ನಿಮಗೆ ಪಿನ್ಷನ್ ಕೊಡೋದಕ್ಕೆ ಅವನೊಂದು ₹100 ಹಿಡ್ಕೊಂಡೆ ಕೊಡುವ ಅಲ್ವೇ? ಅರ್ಧ ಪ್ರಾಣ ಅವನೇ ತೆಗೆದು ಬಿಡುವ, ಇಲ್ಲ ನನ್ನ. ಆದರೆ ಇವತ್ತು ನಮ್ಮ ಸರ್ಕಾರ ಒಂದೇ ₹1 ಕಮಿಷನ್ ಇಲ್ಲ, ಒಬ್ಬ ದಳ್ಳಾಳಿ ಇಲ್ಲ, ಏನೂ ಇಲ್ಲ. ನಿಮಗೆ ನೇರವಾಗಿ ನಿಮಗೆ ಅಕ್ಕಿನೂ ಬರ್ತದೆ, ಅಕ್ಕಿ ದುಡ್ಡು ಬರ್ತಾಯಿದೆ. ನಿಮಗೆ ಕರೆಂಟು ತಿಂಗಳಾಯ್ತು ಅಂದರೆ ನೀವು ಕರೆಂಟಿಗೆ ದುಡ್ಡು ಅವಣಿಸ್ಕೋಬೇಕಾಯ್ತು. ನೀವು ಲೈನ್ಮ್ಯಾನ್ ಬರುವ, ನಿಮ್ಗೆ ಗೊತ್ತಾಗ್ತದೆ, ನೀವು ಅಡುಗೆ ಮಾಡ್ತಾನೆ ಇರೋ, ಅವ್ನು ಕಟ್ ಮಾಡ್ಬಿಟ್ಟು ಒಯ್ತಾನೆ ಇರುವ, ಚಡ್ಡಿ ಜೇಬಲ್ಲಿ ಕಟಿಂಗ್ ಪೇರ್ ಮಡಿಕೊಂಡೇ ಬರುವ ಅವನು ಅಲ್ವಾ? ಗೊತ್ತಾಗೋದೇ ಇಲ್ಲ, ಬಂದ ಕಟ್ ಮಾಡ್ದ ಒಯ್ತಾ ಇರುವ. ಇವತ್ತು ಯಾವನು ಬಂದು ನಿಮ್ಮ ಮೀಟ್ರ್ ಚೆಕ್ ಮಾಡೋಂಗೂ ಇಲ್ಲ, ನಿಮ್ಗೆ ಹೇಳೋಂಗೂ ಇಲ್ಲ. 200 ಯೂನಿಟು ನಿಮಗೆ ಫ್ರೀಯಾಗಿ ಕೊಡ್ತಾಯಿದ್ರು. ಇವತ್ತು ನಮ್ಮ ಮಕ್ಕಳಿಗೆ ಡಿಗ್ರಿ ಮಾಡಿದಂಥ ಮಕ್ಕಳಿಗೆ
3,000 ರೂಪಾಯಿ ಮತ್ತು 1,500 ರೂಪಾಯಿ ಡಿಪ್ಲೊಮಾ ಮಾಡಿದವ್ರಿಗೆ ಇವತ್ತು ಯುವ ನಿಧಿ ಅಂತ ಹೇಳ್ಬಿಟ್ಟು ಅದು ಕೂಡ ಕೊಡ್ತಾ ಇದ್ದೀವಿ. ಹಿಂಗೆ ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ಸರ್ಕಾರ ಈ ರೀತಿ ಹೆಣ್ಣುಮಕ್ಕಳಿಗೆ ಮತ್ತು ಸಾರ್ವಜನಿಕರ ಹಿತಕ್ಕೋಸ್ಕರ ಒಂದು ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಕರ್ನಾಟಕ ಸರ್ಕಾರ, ಅದು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ. ಇನ್ಯಾವರು ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಬೇರೆ ಮಹಾರಾಷ್ಟ್ರದವರು, ಬೇರೆ ಡಿಲ್ಲಿ ಸರ್ಕಾರ, ಹರಿಯಾಣ ಸರ್ಕಾರ ನಮ್ಮನ್ನು ನೋಡಿ ಕಾಪಿ ಮಾಡ್ತಾ ಇದೆ. ತಮಿಳುನಾಡು, ಆಂಧ್ರ ನಮ್ಮನ್ನು ನೋಡಿ ಇವತ್ತೆಲ್ಲರೂ ಕೂಡ ಇದೇ ರೀತಿ ಗ್ಯಾರಂಟಿಗಳು ಕೊಟ್ಟರೆ ಜನ ಇರ್ತಾರೆ ನಮ್ಮ ಜೊತೆಲ್ಲ ಅಂಥೇಳಿ ಇವತ್ತೆಲ್ಲ ಕಾಪಿ ಮಾಡ್ತಾ ಇದ್ದಾರೆ. ಆದರೆ ನಾವು ಓಟ್ಗೋಸ್ಕರ ಅಲ್ಲ, ನಿಮ್ಮ ಜೀವನೋಪಾಯ ಚೆನ್ನಾಗಿರಬೇಕು, ನೀವೆಲ್ಲರೂ ಕೂಡ ಸುಖವಾಗಿರಬೇಕು, ನಿಮ್ಮ ಬದುಕು ಹಸನಾಗಿರ್ಬೇಕು ಅಂಥೇಳಿ ಸರ್ಕಾರ ಇವತ್ತು ಮಾನ್ಯ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಆಲೋಚನೆ ಮಾಡಿ ಇವತ್ತು 5 ಗ್ಯಾರಂಟಿ ನಿಮ್ಮ ಮನೆ ಬಾಗಿಲಿಗೆ ನಾವೆಲ್ಲರೂ ಕೂಡ ತಲುಪಿಸ್ತಾ ಇದ್ದೀವಿ. ಸುಮ್ಮನೆ ಈ ಹಿಂದೆ ಸರ್ಕಾರದವರೆಲ್ಲ ಏನು ಬೇಕಾರೋ ಏನೂ ಮಾಡಲಿಲ್ಲ. ಸುಮ್ಮನೆ ಬರೀ ಆ ಜಾತಿ ಈ ಜಾತಿ, ಆ ಜಾತಿ ಈ ಜಾತಿ, ಆ ಮಸೀದಿ ಇದು ಅಂತೇಳಿ ಬರೀ ಇಷ್ಟನ್ನೇ ಬರೀ ಜಗಳ ಮಾಡಿಸೋದು, ತಮಾಷೆ ನೋಡೋದು ಅಷ್ಟೇ. ಜನದ ಕಷ್ಟ ಏನೋ, ನಾವೇನು ಮಾಡಬೇಕು, ನೀರಾವರಿ ಏನು, ಮಕ್ಕಳಿಗೆ ವಿದ್ಯಾಭ್ಯಾಸ ಏನು, ಯಾವ ರೀತಿ ಅವ್ರು ನಡೆದ್ರೆ ಅಂದ್ಬಿಟ್ಟು ಆ ಕೆಲಸ ಅವ್ರು ಯಾರೂ ಕೂಡ ಮಾಡಲಿಲ್ಲ. ಕಾಂಗ್ರೆಸ್ ಸರ್ಕಾರ ಇವತ್ತು ನಿಮಗೆ ಸುಭದ್ರವಾದಂಥ ಒಂದು ಸರ್ಕಾರ ಇವತ್ತು 5 ಗ್ಯಾರಂಟಿ ಕೊಟ್ಟು ನಿಮ್ಮೆಲ್ಲರೂ ಕೂಡ ಇವತ್ತು ಜೊತೆಯಲ್ಲಿ ಎಲ್ಲ ವರ್ಗದ ಜನರು ಏನು ಬರೀ ಕಾಂಗ್ರೆಸ್ನ ದುಡ್ಡು ಕೊಡ್ತಾ ಇದ್ದಾವ, ದಳದವ್ರು ಓಟ್ ಹಾಕಿರೋರಿಗೆ ಮೊದಲು ದುಡ್ಡು ಬರ್ತಾ ಇದೆ. ದುಡ್ಡು ಯಾರಿಗೆ ಜಾಸ್ತಿ ಬೇಕು ಬರ್ತದೆ ಅಂತ ಹೇಳಿದ್ರೆ ದಳದವ್ರಿಗೆ ಯಾರು ಓಟ್ ಹಾಕಲ್ಲ, ಅವರೇ ಜಾಸ್ತಿ ಕೇಳೋದು. ನಮ್ಗೆ ದುಡ್ಡು ಬರಲಿಲ್ಲ ಅಣ್ಣ, ಓಟೇ ಹಾಕಲಿಲ್ಲ, ದುಡ್ಡು ನಮ್ಗೆ ಬರಲಿಲ್ಲ ಅಂತ ಹೇಳ್ತಾರೆ. ನಮ್ಮ ಕಾಂಗ್ರೆಸ್ನ ದೊಡ್ಡ ಹೆಣ್ಮಕ್ಳು ಪಾಪ ದಡ್ಡರು ಸುಮ್ಮನೆ ತಲೆ ಕರ್ಕೊಂಡು ಇಲ್ಲ ಅಣ್ಣ ಬರಲಿಲ್ಲ ಅಂತಾರೆ, ಮೆತ್ತಗೆ ಮಾತಾಡ್ತಾರೆ. ಆದರೆ ಬೇರೆಯವ್ರು ಮಾತ್ರ ಆಗ್ತಾ ಇರೋರು ಮಾತ್ರ ನಾನು ಜೋರಾಗಿ ಮಾತಾಡ್ತಾರೆ. ಸೊ ಇವತ್ತು ಯಾರೇ ಅವ್ರು ಹಾಕಿದ್ದಾರೋ ಬಿಟ್ಟಿದ್ದಾರೋ, ಆ ಜಾತಿಯವರು ಈ ಜಾತಿಯವರು, ಆ ಧರ್ಮದವರು ಈ ಧರ್ಮದವರು, ಇವತ್ತು ದುಡ್ಡು ಎಲ್ರಿಗೂ ಕೂಡ ಬರ್ತಾ ಇದೆ. ಯಾವ ರೀತಿ ನೀರು ಭೂಮಿ ಆಕಾಶಕ್ಕೆ ಒಂದೇ ರೀತಿ ಯಾವ ಜಾತಿ ಇಲ್ಲ, ಅದೇ ರೀತಿ ಕೂಡ 5 ಗ್ಯಾರಂಟಿ ಕೂಡ ಜಾತಿ ಇಲ್ಲ, ಧರ್ಮ ಇಲ್ಲ, ಎಲ್ರಿಗೂ ಸಮಾನವಾಗಿ ಇವತ್ತು ಎಲ್ರಿಗೂ ಕೂಡ ಇವತ್ತು ಕೊಡ್ತಾ ಇರುವಂಥ ಸರ್ಕಾರ ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಳ್ಳೆ 5 ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ನಾನು ಮರೆತುಬಿಟ್ಟಿದ್ದೆ, ನಮ್ಮ ರಾಜಣ್ಣವರು ಅದನ್ನು ಜ್ಞಾಪನ ಮಾಡಿಸಿದ್ರು. ಸೊ ಈ 5 ಗ್ಯಾರಂಟಿ 5 ವರ್ಷನೂ ಕೂಡ, ಮುಂದೆ 5 ವರ್ಷನೂ ನೀವೆಲ್ಲರೂ ಕೂಡ ಶಕ್ತಿ ಕೊಟ್ಟು ಮಾಡಿದ್ರೆ ಅದನ್ನೇ ನಾವೆಲ್ಲರೂ ಕೂಡ ಮತ್ತೆ ಅದನ್ನು ಕೂಡ ಜಾರಿಯಾಗಿ ಮಾಡಿ ಕೆಲಸ ನೀವೆಲ್ಲ ಮಾಡೋಣ. ಇನ್ನೂ ಉತ್ತಮವಾದಂಥ ಅನೇಕ ಅಭಿವೃದ್ಧಿ ಕೆಲಸಗಳು ನಾವೆಲ್ಲರೂ ಕೂಡ ಈ ಭಾಗದಲ್ಲಿ ಮಾಡಬೇಕಾಗಿದೆ. ಒಂದು ಊರಲ್ಲಿ ನೀವೆಲ್ಲರೂ ಕೂಡ ಬೆಳವಣಿಗೆ ಆಗೋದು ಮನೆ ನೀವು ಯೋಚನೆ ಮಾಡಬೇಕು. ನಿಮ್ಮೂರಿಗೆ ಒಳ್ಳೇದಾಗಬೇಕು ಅಂತ ನೀವೆಲ್ಲ ಆಲೋಚನೆ ಮಾಡಬೇಕು. ಸುಮ್ಮನೆ ವೈಷಮ್ಯ ಮಾಡಿಕೊಂಡು ಯಾರ್ದೋ ಮೇಲೆ ಕೋಪ, ಯಾರ್ದೋ ಮೇಲೆ ಪಾರ್ಟಿ ಮಾಡಿಕೊಂಡು ವಿನಾಕಾರಣ ನಿಮ್ಮ ಓಟಿಗೆ ಬೆಲೆ ಇದೆ, ನಿಮ್ಮ ಪ್ರಾಣಕ್ಕೆ ಎಷ್ಟು ಬೆಲೆ ಇದೆ, ನಿಮ್ಮ ಓಟ್ಗೆ ಅಷ್ಟೇ ಬೆಲೆ ಇದೆ. ನಮ್ಮೂರಿಗೆ ಒಳ್ಳೇದು ಯಾರು ಮಾಡ್ತಾರೆ, ನಮ್ಮನ್ನು ಒಳ್ಳೇದು ಯಾರು ಬಯಸ್ತಾರೆ, ನಮ್ಮ ಬಗ್ಗೆ ಯಾರು ಚಿಂತನೆ ಮಾಡ್ತಾರೆ, ನಮ್ಮೂರ ಬಗ್ಗೆ ಯಾರು ಚಿಂತನೆ ಮಾಡ್ತಾರೆ, ನಮ್ಮ ಮಕ್ಕಳ ಬಗ್ಗೆ ಯಾರು ಚಿಂತನೆ ಮಾಡ್ತಾರೆ, ಅವ್ರಿಗೆ ನೀವು ಮತ ಕೊಡಬೇಕು. ಸುಮ್ಮನೆ ಯಾರೋ ಬಂದರೂ ಏನೋ ಹೇಳೋದಿಲ್ಲವ, ಏನೋ ಮಾಡಿ ಒಂದು ಸಲ ಹಾಕ್ಬಿಡವ, ನೀನು ಏನೋ ಮಾಡಿಬಿಡ್ತೀನಿ, ಸ್ವರ್ಗ ಸೇರಿಸ್ಬಿಡ್ತೀನಿ, ನೀನು ತೊಗೊಂಡಾಗ ಅದೇನೋ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಸುಮ್ಮನೆ ಬಂದು 500,000 ಕೊಟ್ಟು ನಿಮಗೆ ಓಟ್ ಹಾಕ್ಸ್ಬಿಡ್ತಾರೆ. ದಯವಿಟ್ಟು ನಿಮ್ಮ ಓಟಿಗೆ ನಿಮ್ಮ ಪ್ರಾಣಕ್ಕೆ ಎಷ್ಟು ಬೆಲೆ ಇದೆ, ನಿಮ್ಗಷ್ಟು ಬೆಲೆ ಇದೆ. ನಿಮ್ಮ ಬಗ್ಗೆ, ನಿಮ್ಮ ಊರ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ ಯಾರು ಆಲೋಚನೆ ಮಾಡ್ತಾರೆ ಅವ್ರಿಗೆ ಮತ ಕೊಡೋದನ್ನು ದಯವಿಟ್ಟು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಂಥೇಳಿ, ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಇರಲಿ ಅಂಥೇಳಿ, ನಿಮಗೂ ಕೂಡ ಭಗವಂತ ಆಯಸ್ಸು, ಯಶಸ್ಸು, ಶ್ರೇಯಸ್ಸು, ಶಾಂತಿ, ನೆಮ್ಮದಿ ಭಗವಂತ ಚಾಮುಂಡೇಶ್ವರಿ ತಮಗೆಲ್ಲರೂ ಕೂಡ ಕೊಡಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಲತಾ ಬೈರೇಶ್ ಸುಗ್ನಳ್ಳಿ, ಲತಾ ಬೈರೇಶ್ ಸುಗ್ನಳ್ಳಿ ಇಲ್ವಾ? ದೇವನ್ಮಾರ್ಗಡ್ಡಿ ವಿಜಯ್ ಕುಮಾರಿ ಕೊಡಿಲಿ, ಕೊಡೋ. ಗರ್ವೇಂದೊಡ್ಡಿ ಜಯಲಕ್ಷ್ಮಿ. ಒಂದು ನಿಮಿಷ ಇರೋ, ಇದು ಯಾರ್ದಿದು? ಶ್ರೀಮತಿ ವಿಜಯ್ ಕುಮಾರಿ ಯಾವ್ದನ್ನ ಇದಿಲ್ಲ, ವಿವೋ ಕೊಡಿ ಅದನ್ನ. ಲತಾ ಬೈರೇಶ್ ಇದ್ಯಾರ್ದು ಕೊಡೋ? ನಿಮ್ದೇನಾ ಲತಾ? ಫಲಾನುಭವಿ ಜಯಲಕ್ಷ್ಮಿ, ಗರ್ವೇಂದೊಡ್ಡಿ ಜಯಲಕ್ಷ್ಮಿ, ಇದಾ? ಮಾರೇಗೌಡನದೊಡ್ಡಿ ಶಿವಲಿಂಗಮ್ಮ, ಬಾ 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 ಬಾ. ಬೊಮ್ಮಚನಹಳ್ಳಿ ಮಂಜುಳಾ, ತಗೊಳ ಬೈಸ್ಕೊಳಮ್. ಬೊಮ್ಮಚನಹಳ್ಳಿ ಲಕ್ಷ್ಮಮ್ಮ, ತಗೊಳ ಕೊಡ. ಬೊಮ್ಮಚನಹಳ್ಳಿ ಲಕ್ಷ್ಮಮ್ಮ. ಯಾರು? ದೇವಿ ಸಿದ್ದಯ್ಯ. ಇಲ್ಲಮ್ಮ, ನಿನ್ ಕರೀಲಿಲ್ಲ. ದೇವಿ ಸಿದ್ದಯ್ಯನದೊಡ್ಡಿ ಸವಿತಾ. ಇದ್ಯಾರ್ದಿದು? ಏನ್ ಹೆಸರು ಇದೇನ್ರಿ? ಗುಡ್ಡದಹಳ್ಳಿ
ಒಂದು ನಿಮಿಷ ಇರು. ಮಂಜುಳ ಲಕ್ಷ್ಮಮ್ಮ ತಗೊಳ್ಳಿ ಕೊಡಿ. ನೆಕ್ಸ್ಟು ಸವಿತಾ ಯಾರಮ್ಮ? ರಂಜಿತಾ ಗುಂಡಗನಹಳ್ಳಿ ರಂಜಿತಾ ರಂಜಿತಾ ಯಾರಮ್ಮ? ಬತ್ತಾಯಿ ಹಣ ತಗೊಳ್ಳಿ ಕೊಡಿ. ಸುನೀತ್ ತಗೊಳ್ಳಿ ಬರೋ ಈ ಕಡೆ ಬರೋ. ಯಲ್ಲಮ್ಮ ಗುರುದಳ್ಳಿ ಸುನೀತಾ ತಗೊಳ್ಳಿ ಕೊಡೋಣ ನೀವು. ಹಾಂ ಎಲ್ಲಮ್ಮ ಏನಮ್ಮ? ನಗಣ ಕೊಡಮ್ಮ, ನಗಣ ಕೊಡಿ.